ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಅಪ್ಪ, ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರಪ್ಪ, ಅದಕ್ಕಾಗಿ ನಿಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಇದುವರೆಗೂ ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಕಾಳು ಮಾಡುತ್ತೆ ದೇವರೇ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯನ್ನ, ಘನತೆಯನ್ನ, ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಇದುವರೆಗೂ ಅಪ್ಪ ಎಷ್ಟೋ ಅದ್ಭುತ ಕಾರ್ಯ ಮಾಡುತ್ತೆ ದೇವರೇ. ಈ ಸಮಯದಲ್ಲಿ ಕರ್ತನೆ, ನಿನ್ನ ವಾಕ್ಯಕ್ಕೆ ಹೋಗುವಾಗ ನೀವು ತಾನೇ ಅಪ್ಪ ನಮ್ಮ ಮಧ್ಯದಲ್ಲಿ ಮಾತನಾಡಿ, ನೀನ್ ಮಾತನಾಡೋ ಮಾತು ನಾವೆಲ್ಲರೂ ಕಲಿಯುವಾಗಿ ದೇವರೇ. ಏಸಯ್ಯ, ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೆನ್. ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 22ರಿಂದ 28 ವಚನಗಳಲ್ಲಿ ಕೆಲವು ಮಾತುಗಳು ಇಲ್ಲಿ ನಡೀತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಅದ್ಭುತ ಕಾರ್ಯ ಮಾಡಿದ್ದಾನೆ. ಅನೇಕ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು ಅದ್ಭುತ ಕಾರ್ಯ. ಇಲ್ಲಿ ನೋಡುವಾಗ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಸೀಮೆಯಿಂದ ಕಾನಾನ್ಯರೊಬ್ಬರು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ಅದೇ ಗಳಿಗೆಯಲ್ಲಿ ಆಕೆ ಮಗಳು ಸ್ವಸ್ಥಳಾಗ್ತಾಳೆ. ಇಲ್ಲಿ ಒಂದು ತಾಯಿ ಮಗಳ ಒಂದು ಕಥೆಯನ್ನು ಯೇಸು ಸ್ವಾಮಿ ಒಂದು ತನ್ನ ಪುಸ್ತಕದಲ್ಲಿ ಬರೆಸಿದ್ದಾನೆ. ಏನಂದ್ರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸುವಾಗ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದ. ಹಾಗೆ ಯೇಸು ಸ್ವಾಮಿ ದಾರಿಯ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಕಾನ್ಯಾನ ಸ್ತ್ರೀ, ನೋಡ, ಊರ ಹೆಸರು ಹೇಳಿಲ್ಲ, ಊರ ಹೆಸರು ಹೇಳಿದ್ದಾರೆ ಕಾನ್ಯಾನರವಳು ಎಂಬುದಾಗಿ, ಆಕೆ ಹೆಸರು ಹೇಳಿಲ್ಲ. ಒಬ್ಬ ಕಾನ್ಯಾನ ಸ್ತ್ರೀ ಆ ಯೇಸು ಸ್ವಾಮಿ ಆ ದಾರಿಯಲ್ಲಿ ನಡೆದು ಹೋಗುವಾಗ ಆತನ ಹತ್ರ ಬಂದು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿ ಎಂದು ಕೂಗಿಕೊಂಡಳು. ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಪದಗಳಿಗೆ ತುಂಬಾ ಅರ್ಥ ಇದೆ. ಅಲ್ಲಿ ಏನ್ ಹೇಳ್ತಾ ಇದೆ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ಇದು ಎಂತ ಒಂದು ಅರ್ಥವಾಗದ ಒಂದು ಕ್ವಶನ್ ಆಗಿದೆ. ರೋಗ ಬಂದಿರೋದು ಯಾರಿಗೆ? ಮಗಳಿಗೆ. ಏನಕ್ಕೆ ರೋಗ? ದೆವ್ವದ ಕಾಟ. ಆ ಮಗಳಿಗೆ, ತನ್ನ ಮಗಳಿಗೆ ದೆವ್ವಕ್ಕೆ ಇಟ್ಕೊಂಡಿದೆ. ಆ ದೆವ್ವ ಆಕೆಯನ್ನು ಆಗಾಗ ನೊರೆ ಬರ್ಸಿ ಅನೇಕ ವಿಧಗಳಲ್ಲಿ ಆಕೆಯನ್ನು ಏನ್ ಮಾಡ್ತಾ ಇದೆ, ಆಕೆಯನ್ನು ಬೀಳಿಸ್ತಾ ಇದೆ. ಆದ್ರೆ ಇಲ್ಲಿ ಆ ಕಾನ್ಯಾನ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ ಪ್ರಾರ್ಥನೆ ಅಂದ್ರೆ, ನನ್ನನ್ನು ಕರುಣಿಸಿ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡರು. ಯಾವ ರೀತಿ ನೋಡು ಕ್ವಶನ್. ಮಗಳಿಗೆ ಹುಷಾರಿಲ್ಲ, ಮಗಳಿಗೆ ಬಿಡುಗಡೆ ಬೇಕು, ಆದ್ರೆ ಆಕೆ ಕೇಳ್ತಾಳೆ, ನನ್ನನ್ನು ಕರುಣಿಸು ಅಂತ. ಅಂದ್ರೆ ದೇವರ ವಾಕ್ಯದಲ್ಲಿ ಆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಕೆಲವು ಪದಗಳು ದೇವರು ಅಲ್ಲಲ್ಲಿ ಬಳಸಿದ್ದಾರೆ. ಏನಂದ್ರೆ, ತಂದೆ ತಾಯಿಗಳು ಮಾಡಿದ ಪಾಪಗಳು ಮಕ್ಕಳ ಮೇಲೆ ಬರ್ತದಂತೆ. ಏನಂತೆ? ತಂದೆ ತಾಯಿಗಳು ಮಾಡಿದ ಕೆಲವು ಪಾಪಗಳು ಮಕ್ಕಳ ಮೇಲೆ, ಮಕ್ಕಳನ್ನು ಕೂಡ ಹಿಂಸಿಸ್ತಾವಂತೆ. ಪಿತ್ರಾರ್ಜ, ತಂದೆ ತಾಯಿಗಳು, ತಾತ ಮುತ್ತಾತ, ಅಜ್ಜಂದಿರು, ಮುತ್ತಜ್ಜಿಗಳು, ಇವರು ಎಲ್ಲ ಒಂದು 3-4 ತಲೆಗಳ ಮೇಲೆ ಇರುವಂತ ಶಾಪ
ಅದು 7 ತಲೆಗಳ ತನಕ ಹೋಗ್ತದಂತೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಪ್ರಿಯರೇ, ಆ ಹೆಣ್ಣು ಮಗಳು ಬಂದು ಯೇಸು ಸ್ವಾಮಿನ ಕರೀತಾ ಇದ್ರು, ಸ್ವಾಮಿ ನನ್ನನ್ನು ಕರುಣಿಸಿ, ನನ್ನ ಮಗಳಿಗೆ ದೆವ್ವದ ಕಾಟ ಇದಾಗಿದೆ ಅಂತ ಕೇಳುವಾಗ, ಆದ್ರೆ ಆತನು ಆಕೆಗೆ ಏನು ಉತ್ತರ ಕೊಡ್ಲಿಲ್ಲ. ಯೇಸು ಸ್ವಾಮಿ ಆಕೆಗೆ ಏನು ಉತ್ತರ ಕೊಡ್ತಾ ಇಲ್ಲ. ಹಾಗೇ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನಡ್ಕೊಂಡು ಹೋಗುವಾಗ ಯೇಸು ಸ್ವಾಮಿ ಶಿಷ್ಯರು, ಸ್ವಾಮಿ ಆಕೆ ಕೂಕೊಂಡು ಬರ್ತಾ ಇದ್ದಲ್ಲ ನಮ್ಮ ಹಿಂದೆ ಗಲಾಟೆ ಮಾಡ್ಕೊಂಡು, ಸ್ವಾಮಿ ನನ್ನ ಕರುಣಿಸು, ನನ್ನ ಮಗಳು ದೆವ್ವ ಹಿಡಿದು ಹಿಂದೆ ಪೀಡಿಸ್ತಾ ಬರ್ತಾಳೆ, ಆಕೆಗೆ ಏನೋ ಒಂದು ಉತ್ತರ ಹೇಳಿ ಕಳ್ಸು ಸ್ವಾಮಿ ಅಂತ ಶಿಷ್ಯರು ಕೇಳುವಾಗ, ಆತನ ಹಾಗೇ ಮುಂದಕ್ಕೆ ಬರ್ತಾ ಇರುವಾಗ ಅಲ್ಲಿ ಏನ್ ಹೇಳ್ತಂದ್ರೆ, ಆಕೆಯನ್ನು ಕಳಿಸ್ಬಿಡು ಅಂತ ಆತನನ್ನು ಬೇಡಿಕೊಂಡ್ರು. ಅದಕ್ಕೆ ಆತನು ತಪ್ಪಿಸಿಕೊಂಡ ಕುರಿಗಳರಿಂದ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೆ ನಾನು ಕಳಿಸಲ್ಪಟ್ಟ. ಅಂದ್ರೆ ಇಸ್ರಾಯೇಲರು ಅಲ್ಲಲ್ಲಿ ತಪ್ಪಿ ಹೋಗಿದ್ದಾರೆ, ದೇವರಾರಿಸಿಕೊಂಡ ಜನಾಂಗ ತಪ್ಪಿ ಹೋಗಿದ್ದಾರೆ. ಅವ್ರ ಬಳಿಗೆ ಮಾತ್ರ ನಾನು ಕಳಿಸಿದ್ದಾರೆ, ಅವ್ರಿಗೆ ಮಾತ್ರ ನಾನು ಬಿಡುಗಡೆ ಕೊಡ್ಬೇಕು, ಅವ್ರಿಗೆ ಮಾತ್ರ ನಾನು ಸ್ವಸ್ಥತೆ ಕೊಡ್ಬೇಕು, ಅವ್ರಿಗೆ ಮಾತ್ರ ನನ್ನ ಆರೋಗ್ಯ ಕೊಡ್ಬೇಕು, ಅವ್ರಿಗೆ ಮಾತ್ರ ನಾನು ಸುವಾರ್ತೆ ಸಾರ್ಬೇಕಂತ ಯೇಸು ಸ್ವಾಮಿ ಹೇಳುವಾಗ ಆ ಹೆಣ್ಣು ಮಗಳು ಏನ್ ಮಾಡ್ತಾಳೆ ಅಂದ್ರೆ, ಪ್ರೇರೆ ಇಲ್ಲಿ ನಾವು ನೋಡುವಾಗ ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಯಾರು? ಆ ಕಾನ್ಯಾನ ಸ್ತ್ರೀ. ಯಾವ ಸ್ತ್ರೀ? ಮಗಳಿಗೆ ಹುಷಾರಿಲ್ಲ, ಆ ಮಗಳು ದೆವ್ವ ಇಟ್ಕೊಂಡಿದೆ, ಮಗಳು ಮನೆಯಲ್ಲಿ ಮಲಗಿದ್ದಾಳೆ. ಈಕೆ ಮಗಳು ಮನೇಲಿ ಬಿಟ್ಟು ಯೇಸು ಸ್ವಾಮಿ ಹತ್ರ ಬಂದು, ಯೇಸು ಸ್ವಾಮಿ ದೇವ್ರ ಮಕ್ಳು ಯಾರಿದ್ರೆ ಅವ್ರನ್ನ ಮಾತ್ರ ನಾನು ಕಳ್ಸಿರೋದು, ಈ ಅನ್ಯರಿಗೆಲ್ಲ ನಾನು ಸುವಾರ್ತೆ ಸಾರಕ್ಕೆ ಕಳ್ಸಿಲ್ಲ ಅಂತೇಳಿ ಆತನು ಒಂದು ಸ್ವಲ್ಪ ಕಠಿಣವಾಗಿ ಮಾತನಾಡುವಾಗ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆ ಅಡ್ಡ ಬಂದು ಅಡ್ಡ ಬೀಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಪಾದಗಳಿಗೆ ಅಡ್ಡ ಬಿದ್ದು, ಸ್ವಾಮಿ ಅಲ್ಲಿ ಏನ್ ಹೇಳ್ತಾ ಇದೆ, ಆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಏನು ನನಗೆ ಅನುಗ್ರಹ? ಅಲ್ಲಿ ನೋಡಿದ್ರೆ ನನ್ನನ್ನು ಕರುಣಿಸುತ್ತಾಳೆ, ಇಲ್ಲಿ ಅನುಗ್ರಹ ಮಾಡಬೇಕು, ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕೆ ಆತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿ ಇಲ್ಲ ಅಂತಾನೆ. ಈಗ ನನ್ನ ಮಕ್ಕಳು ತಿನ್ನುವಂತ ರೊಟ್ಟಿನ ನಾನು ತಗೊಂಡೋಗಿ ನಾಯಿ ಮರಿಗಳಿಗೆ ಹಾಕ್ತಾರೆ, ಅದೆಷ್ಟು ಮಾತ್ರ ಒಳ್ಳೆಯದು ಅಂತ ಹೇಳುವಾಗ, ನಾನು ಯಹೂದಿ ಜನಾಂಗ, ಆರಿಸಲ್ಪಟ್ಟ ಜನಾಂಗಕ್ಕೆ ನಾನು ಸುವಾರ್ತೆ ಸಾರಕ್ಕೆ ಬಂದಿದ್ದು, ಅನ್ಯರಿಗೆಲ್ಲ ಇವೆಲ್ಲ ನಾವೆಲ್ಲ ಅನ್ಯರೇ, ನಿಮ್ಗೆಲ್ಲ ಸುವಾರ್ತೆ ಸಾರಕ್ಕೆ ನಾನು ಬಂದಿಲ್ಲ ಅಂತ ಹೇಳುವಾಗ ಆಕೆ ಅಡ್ಡ ಬಿದ್ದು ಏನ್ ಹೇಳ್ತಾರೆ, ನಾಯಿ ಮರಿಗಳಿಗೆ ಮಕ್ಕಳು ತಿನ್ನೋ ರೊಟ್ಟಿನ ನಾಯಿ ಮರಿಗಳಿಗೆ ಹಾಕೋದು ಅದು ಅಷ್ಟು ಸಮಂಜಸವಲ್ಲ ಅಂತ ಹೇಳುವಾಗ ಆಕೆ ಅರ್ಥ ಮಾಡ್ಕೊಳ್ತಾರೆ. ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಸ್ವಾಮಿ ನೀನ್ ಹೇಳೋದು ಕರೆಕ್ಟೇ, ನಾಯಿ ಮರಿಗಳು ಕೂಡ ಆ ಮಕ್ಕಳು ತಿನ್ನುವಂತ ರೊಟ್ಟಿಗಳು, ಮಕ್ಕಳು ತಿಂತ ಏನ್ ಮಾಡ್ತಾರೆ, ತಟ್ಟೆಯಲ್ಲಿ ಇಟ್ಕೊಂಡ್ರೆ ಎಲ್ಲ ಮಕ್ಕಳು ತಿಂದ್ಬಿಡ್ತಾರ? ತಿನ್ನಲ್ಲ. ಅರ್ಧ ತಿಂದ್ರೆ ಇನ್ನು ಅರ್ಧ ಕೆಳಕ್ಕೆ ಹಾಕಿರ್ತಾರೆ, ಅರ್ಧ ಕೆಳಕ್ಕಾಗಿರ್ತಾರೆ. ಆ ಎಂಜಲು ಪಂಜಲು ಇವ್ ನಾವು ಗಟ್ಟಿ ನಾವೇ ದೊಡ್ಡವರಾಗ್ಲಿ ಅಂದ್ಕೊಳ್ರಿ. ನಾವೇನ್ ಇವಾಗ ಒಂದು ಚಿಕನ್ ತಂದಿರ್ತೀವಿ ಅಂದ್ಕೊಳ್ರಿ, ಚಿಕನ್ ತಂದ್ರೆ ಎಲ್ಲ ಮೂಳೆಗಳು ಸಮೇತ ಎಲ್ಲ ತಿಂದಾಕ್ಬಿಡ್ತಾವ. ನಮ್ಗೆ ಯಾವ್ದು ಬೇಕು ಅದು ತಿಂತೀವಿ, ಮಿಕ್ಕಿದ್ದನ್ನ ಸೈಡ್ಗೆ ಹಾಕ್ತಿವಿ, ಇಲ್ಲ ನಾಯಿಗಳಿಗೆ ಹಾಕ್ತಿವಿ, ಮೂಳೆ ಅದು ಇದು. ಆ ನಾಯಿಗಳ ಆ ಮೂಳೆಗಳನ್ನ ವೇಸ್ಟ್ ಅನ್ನ ಬಿಸಾಕಿದ್ದನ್ನ ತಿಂದ ಅವು ಕೂಡ ಜೀವನ ಮಾಡ್ತಾವಲ್ಲ, ಅವು ಕೂಡ ಬದುಕ್ತಾವ. ಅಂದ್ರೆ ಈ ಯೇಸು ಸ್ವಾಮಿ ಅಲ್ಲಿ ಆಕಿನ ಪರೀಕ್ಷೆ ಮಾಡಕ್ಕೆ ಒಂದು ಏನೋ ನಾಯಿನ ಪದ ಬಿಡ. ನಾಯಿ ಎಲ್ಲಿರ್ತದೆ? ಮನೆಯಲ್ಲಿ ಇರಲ್ಲ, ನಾಯಿ ಬಾಗ್ಲಿಂದ ಆಚೆ ಇರ್ತದೆ. ಹಾಗಾಗಿ ಅಂದ್ರೆ ನಾಯಿಂದ ಮಕ್ಕಳ ಆ ಬಾಗ್ಲಿಂದ ಆಚೆ ಇರ್ತದೆ ಅಂದ್ರೆ ತಳ್ಳಲ್ಪಟ್ಟಂತ ಜನ, ಊರಿಂದ ಬಹಿಷ್ಕಾರ ಹಾಕಿದಂತ ಜನ, ಆ ಕೆಳವರ್ಗದ ಜನ ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಭಾವಿಸಬಹುದು. ಆದರೆ ಆ ನಾಯಿ ಬಾಗಿಲಿಂದ ಆಚೆ ಅಂದ್ರೆ ಊರಿಂದ ಆಚೆ ಇರುವಂತ ಜನರಿಗೆ ನಾನು ಅದ್ಭುತಗಳು ಮಾಡಕ್ ಆಗೋದಿಲ್ಲ ಅಂತ ಹೇಳುವಾಗ ಆಕೆ ಏನ್ ಹೇಳ್ತದೆ, ಸ್ವಾಮಿ ಮಕ್ಕಳು ತಿನ್ನೋ ರೊಟ್ಟಿ ಮಕ್ಕಳು ತಿಂತಾರೆ, ಆ ಮಕ್ಕಳು ಚೂರು ಪಾರು ಬಿಡಿಸ್ತಾರಲ್ಲ ಅದು ತಿಂದು ನಾಯಿ ಮರಿಗಳು ಬದುಕ್ತಾವ. ಅಂದ್ರೆ ತನ್ನನ್ನು ತಾನು ನಾಯಿಗಿಂತ ಕಡಿಯಾಗಿ ಆ ತಾಯಿ ತಗ್ಗಿಸ್ಕೊಡ್ತಾಳೆ. ಯಾವಾಗ ಏನು ಅಲ್ಲಿ ಒಂದು ಪರೀಕ್ಷೆ ಮಾಡ್ತಾ ಇದ್ದೇನೆ ಸ್ವಾಮಿ, ಈಗ ನಂಬಿಕೆ ಎಷ್ಟಿದೆಯೋ ಅಂತ ಪರೀಕ್ಷೆ ಮಾಡುವಾಗ ಆಕೆ ಏನ್ ಮಾಡ್ತಾಳೆ, ನಾಯಿಗಿಂತ ಕಡಿಯಾಗಿ ತಗ್ಗಿಸ್ಕೊ. ಹೌದು ಸ್ವಾಮಿ, ಹೌದು ನೀನ್ ಹೇಳೋದು ಕರೆಕ್ಟೆ, ನಾವು ನಾಯಿಗೆ ಸಂಬಂಧಪಟ್ಟವರು, ನಾವು ಬಾಗಿಲಿಂದ ಆಚೆ ಇರುವಂತವ್ರು, ಆದರೂ ಮಕ್ಕಳು ತಿನ್ನುವಂತ ರೊಟ್ಟಿ
ಅವ್ರು ಬಿಸಾಡಿದ ವೇಸ್ಟ್ ಪಾಸ್ಟ್ ಆಚೆ ಚೆಲ್ಲುವಾಗ ಆ ನಾಯಿ ಮರಿಗಳು ತಿಂದು ಅವು ಕೂಡ ಜೀವನ ಮಾಡ್ತಾವಲ್ಲ, ಅವು ಕೂಡ ಬದುಕೊಳ್ತಾವ ಅಂತ ಹೇಳುವಾಗ ಆಕೆನ ನಂಬಿಕೆ ನೋಡಿ ಯೇಸು ಸ್ವಾಮಿ ಅವಾಗ ಏನ್ ಹೇಳ್ತಾನಂದ್ರೆ ಅಮ್ಮ ಅಂತಾನೆ. ಏನಂತ ನೋಡ್ರಿ, ಅಲ್ಲಿ ನಾವು ಮಾರ್ಕನ್ ಬರ್ದ ಮತ್ತಾಯನ್ ಬರ್ದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 28ನೇ ವಚನದಲ್ಲಿ ಏನ್ ಹೇಳ್ತಾರೆ, ಆಗ ಯೇಸು ಆಕೆಗೆ ಅಮ್ಮ ನಿನ್ನ ನಂಬಿಕೆ ಬಹಳ, ಏನು ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟ. ಆಕೆ ಮನಸ್ಸಿನಲ್ಲಿ ಏನಿದೆ, ಆಕೆ ಮಗಳಿಗೆ ದೆವ್ವ ಹಿಡಿದಿದೆ, ಆ ದೆವ್ವ ಅಲ್ಲಲ್ಲಿ ಒದ್ದಾಡಿಸ್ತದೆ, ಆ ದೆವ್ವ ಬಂದ ಆ ಮಗಳ ಮೇಲೆ ನೊರೆ ಕಾರ್ತಾಳೆ, ಹಂಗೆ ದೆವ್ವ ಬಂದು ಒದ್ದಾಡಿಸಿ ಹೋದ್ಮೇಲೆ 3-4 ದಿವಸಗಳಾಗ್ತದೆ ಆಕೆ ಸುಧಾರಿಸ್ಕೊಳ್ಳಕ್ಕೆ. ದೆವ್ವ ಬಂದಾಗ ಯಾರ ಮೇಲೆ ಆಗ್ಲಿ ದೆವ್ವ ಬಂದ್ರೆ ಅವರು ಸುಧಾರಿಸ್ಕೊಳ್ಬೇಕು 3-4 ದಿವಸ ಆಗ್ತದೆ. ಯಾಕಂದ್ರೆ ಮೈಯೆಲ್ಲ ತುಂಬಾ ನೋವು ಬಂದ್ಬಿಟ್ಟಿರ್ತದೆ. ಎಷ್ಟು ನೀರು ಹೊಯ್ಕೊಂಡ್ರು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತಗೊಂಡ್ರು ಬೇಗ ನೋವುಗಳು ಹೋಗಲ್ಲ, ಅಷ್ಟು ಭಯಂಕರವಾದ ನೋವುಗಳು ಇರ್ತದೆ ದೆವ್ವ ಒಬ್ಬ ಮನುಷ್ಯನ ಮೇಲೆ ಬಂದ್ರೆ. ಹಾಗೆ ಆ ಮಗಳು ಇನ್ನೂ ಒಂದು 10-12 ವರ್ಷ ಮಗಳು ಆಕತಿ, ಆ ಮಗಳಿಗೆ ದೆವ್ವ ಬಂದು ಕಾಡ್ತಾ ಇದೆ. ಅದಕ್ಕೆ ತಾಯಿ ಬಂದು ಯೇಸು ಸ್ವಾಮಿ ಹತ್ರ ಅಡ್ಡ ಬೀಳ್ತದೆ, ಸ್ವಾಮಿ 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 ನೀನ್ ಏನಾದ್ರು ನಾಯನ್ನಲ್ಲಾನು ನೀನ್ ಏನಾದ್ರು ನಾನು ತಗ್ಗಿಸ್ಕೊಳ್ತೀನಿ, ಆದ್ರೆ ನೀನ್ ನನ್ನ ಕರುಣಿಸಿ ನನ್ನ ಮಗಳು ಸ್ವಸ್ಥೆ ಮಾಡ್ಬೇಕು. ಆಗ ಹೇಳ್ತಾ ಇದ್ದ, ಅಮ್ಮ ನಿನ್ನ ನಂಬಿಕೆ ಬಹಳ, ನೀನು ಬಂದಿರೋದು ನಿನ್ನ ಮಗಳಿಗೆ ಆರೋಗ್ಯ ಹೊಂದಿಕೊಳ್ಳುವುದಕ್ಕಾಗಿ ನೀನು ಬಂದಿದ್ಯಾ. ನಿನ್ನನ್ನು ಎಷ್ಟು ರೀತಿ ಪರೀಕ್ಷೆ ಮಾಡಿದ್ರು, ನಾಯಿಗೆ ಹೋಲಿಸಿದ್ರು ನೀನು ಅಲ್ಲಿಗೂ ತಗ್ಗಿದ್ದೀಯಾ, ಕಾರಣ ನಿನ್ನ ಮಗಳು ಚೆನ್ನಾಗಾಗಬೇಕು ಅಂತೇಳಿ. ಆದರೆ ನಿನ್ನ ನಂಬಿಕೆ ಜಾಸ್ತಿ ಇದೆಯಮ್ಮ, ನಿನ್ನ ಮನಸ್ಸಿನಂತೆ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳುವಾಗ ಅಲ್ಲಿ ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಎಷ್ಟು ಸಮಯದಲ್ಲಿ, ಈಗ ಸಮಯ 12:15 ಅನ್ಕೊಳ್ರಿ, 12:15 ಸಮಯದಲ್ಲಿ ಆಕೆ ಯೇಸು ಸ್ವಾಮಿ ಹೇಳಿದ್ದಾನೆ. ಅದೇ ಸಮಯಕ್ಕೆ ಆಕೆ ಎಲ್ಲ ಊರಲ್ಲಿದ್ದಾಳೆ ಮಗಳು. ಅಲ್ಲಿ ಹೋಗಿ ಮನೇಲಿ ನೋಡುವಾಗ ಆ ಮಗಳಿಗೆ ಆ ದೆವ್ವ ಬಿಟ್ಟೋಗಿದೆ, ಆಕೆ ಆರಾಮಾಗಿ ಮಲಗಿದ್ದಾಳೆ. ಕಾರಣ ಏನಂದ್ರೆ ದೆವ್ವ ಬಂದಾಗ ಮಗಳನ್ನ ಕರ್ಕೊಂಡು ಬರೋಕೆ ಆಕೆಗೆ ಯಾರು ಸಪೋರ್ಟ್ ಇಲ್ಲ, ಒಬ್ಬಳೇ ಇದ್ದಾಳೆ. ಅದಕ್ಕಾಗಿ ಮನೇಲೇ ಬಿಟ್ಟು ಬಂದು ಯೇಸು ಸ್ವಾಮಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಓಡಿ ಬಂದು ಯೇಸು ಸ್ವಾಮಿ ಪಾದಗಳಿಗೆ ಅಡ್ಡ ಬಿಟ್ಟು, ನನ್ನ ಅನುಗ್ರಹ ಮಾಡಪ್ಪ, ನಾನು ಕರುಣಿಸಪ್ಪ, ನಾನು ಕರುಣಿಸಿ ನನ್ನ ಮಗಳಿಗೆ ಸ್ವಸ್ಥತೆ ಕೊಡಪ್ಪ ಅಂತ ಯೇಸು ಸ್ವಾಮಿನ ಬೇಡ್ಕೊಳ್ಳುವಾಗ ಆಕೆಯ ನಂಬಿಕೆಯನ್ನು ನೋಡಿ ಏನ್ ಮಾಡ್ತಾಳೆ, ಆ ಯೇಸು ಸ್ವಾಮಿ ನಿನ್ನ ಮನಸ್ಸಿನಂತೆ ನಿನ್ಗಾಗೇನು ಆಕೆಗೆ ಮನಸ್ಸು, ಆ ಮಗಳು ಸ್ವಸ್ಥತೆ ಆಗ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ ಆ ಕ್ಷಣದಲ್ಲೇ ಆಕೆ ಮಗಳು ಮನೆಯಲ್ಲಿ ಆ ದೆವ್ವ ಬಿಟ್ಟೋಗಿದೆ, ಆರಾಮಾಗಿ ಮಲಗಿದೆ. ಮತ್ತೆ ಆಕೆ ಮನೆಗೆ ಹೋಗಿ ನೋಡುವಾಗ ಎಷ್ಟೊತ್ತು ವಾಸಿ ಆಯ್ತು ಅಂತ ಹೇಳುವಾಗ ಇಷ್ಟೊತ್ತಿಗೆ ನನಗೆ ಚೆನ್ನಾಗಾಯ್ತು ಆ ಮಗಳು ಹೇಳ್ತಾ ಇದ್ದಾಳೆ. ಅಂದ್ರೆ ಯೇಸು ಸ್ವಾಮಿ ನೋಡ್ರಿ, ಅನೇಕ ಸಾರಿ ಅನೇಕರು ಫೋನ್ಗಳ ಮುಖಾಂತರ ಪ್ರೇಯರ್ ಮಾಡಿಸ್ಕೊಳ್ತಾರೆ. ಕೆಲವು ಸಾರಿ ಬೆಳಗಾಮು ಇದರ ಬೇರೆ ಬೇರೆ ಬಾಗಲಕೋಟೆ ಪ್ರಾಂತಗಳಲ್ಲಿ ಆನ್ಲೈನ್ ಅಲ್ಲಿ ಇರುವಂತವ್ರು ಪ್ರೇಯರ್ ಮಾಡಿಸ್ಕೊಳ್ತಾರೆ. ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆ ಅಲ್ಲಿ ರೋಗಿನ ಸ್ವಸ್ಥತೆ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಒಂದು ಫೋನ್ ಅಲ್ಲಿ ಮಾಡಿದ ಒಂದು ಪ್ರಾರ್ಥನೆ ಅಲ್ಲಿ ಬಿಡುಗಡೆ. ಅಂದ್ರೆ ಯೇಸು ಸ್ವಾಮಿ ಎಲ್ಲಾ ಕಡೆ ಇರ್ತಾನೆ, ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಪ್ರಾರ್ಥನೆ ಅಂದ್ರೆ ಅದಕ್ಕೆ ಮುಖ್ಯ ಏನ್ ಬೇಕಂದ್ರೆ, ಆ ಬಿಡುಗಡೆ ಬೇಕಂದ್ರೆ ನಂಬಿಕೆ ಬಹಳ ಮುಖ್ಯ. ಅವ್ರು ಅಲ್ಲಿಂದ ಏನ್ ಫೋನ್ ಮಾಡ್ತಾರೆ ಅಂದ್ರೆ, ಆ ಪಾಸ್ಟರ್ ಇದ್ದಾರೆ, ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಾನು ಪ್ರೇಯರ್ ಮಾಡೋವಾಗ ನಾನು ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಉದಾಹರಣೆ ತೋಟ ಇದೆ, ಜೋಳ ಹಾಕಿದ್ರೆ ನಾವು ಹೋಗಿ ನೀರು ಕಟ್ತೀವಿ ಅಷ್ಟೇ. ಬೆಳೆಸೋದ್ಯಾರು? ದೇವ್ರೇ ಬೆಳೆಸ್ತಾನೆ. ತೆನೆ ಕೊಡು ಬೆಳೆಸೋದ್ಯಾರು? ದೇವ್ರೇ ಬೆಳೆಸ್ತಾನೆ. ಅಂದ್ರೆ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ಅದ್ಭುತ ಮಾಡೋದು ದೇವ್ರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಪ್ರಿಯ ನನ್ನ ಸಹೋದರರೇ, ಈಕೆ ನಂಬಿಕೆ ಬಹಳ ಆಗಿದ್ದರಿಂದ ಇಲ್ಲಿ ಏನಾಗ್ತದೆ, ಒಂದು ಸ್ವಸ್ಥತೆ ಸಿಗ್ತಾ ಇದೆ, ಒಂದು ಬಿಡುಗಡೆ ಸಿಗ್ತಾ ಇದೆ. ಅನೇಕರಿಗೆ ನಂಬಿಕೆ ಕಡಿಮೆ ಇದೆ. ಅನೇಕರಿಗೆ ನಂಬಿಕೆ ಕಡಿಮೆ ಇರೋದ್ರಿಂದ ಬೇಗ ಉತ್ತರಗಳು ಸಿಗಲ್ಲ. ನಾವು ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಒಂದು ತಂದೆ ಮಗನ ಕಥೆ, ಇಲ್ಲಿ ತಾಯಿ ಮಗನ ಕಥೆ ನೋಡಿದ್ವಿ. ಇನ್ನೊಂದು ಇದರಲ್ಲಿ 9ನೇ ಅಧ್ಯಾಯದಲ್ಲಿ, ಮಾರ್ಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಕೆಲವು ವಚನಗಳಲ್ಲಿ ನಾವು ನೋಡುವಾಗ 20ನೇ ವಚನದಿಂದ
ನಾವು ನೋಡುವಾಗ 29ನೇ ವಚನ ತನಕ ಅಲ್ಲಿ ಒಬ್ಬ ತಂದೆ ಮಗ ಇದ್ದಾನೆ. ಅಲ್ಲಿ ಏನಾಗುತ್ತಂದ್ರೆ ಒಬ್ಬ ತಂದೆಯ ಮಗ, ಒಬ್ಬನೇ ಮಗ, ಒಬ್ಬನೇ ಮಗನಿದ್ದಾನೆ. ಅವನಿಗೂ ದೆವ್ವ ಇಟ್ಕೊಂಡ್ಬಿಟ್ಟಿದೆ, ಎಲ್ಲೆಲ್ಲ ತೋರಿಸಿದ್ದಾರೆ. ದೊಡ್ಡ ಚೆನ್ನಾಗಿ ದುಡ್ಡು ಕಾಸಿರೋಂಥವನೇ ಎಲ್ಲ ಕಡೆ ತೋರಿಸಿದ್ರೆ ಎಲ್ಲಿಗೆ ಹೋದ್ರು ಅದನ್ನ ವಾಸಿ ಆಗಿಲ್ಲ. ಯೇಸುಸ್ವಾಮಿ ಶಿಷ್ಯರ ಹತ್ರ ಕರ್ಕೊಂಡು ಹೋಗಿದ್ದೇನೆ, ಶಿಷ್ಯರ ಕೈಲಿ ಕೂಡ ಆ ಒಂದು ರೋಗ, ಆ ದೆವ್ವನ ಬಿಡ್ಸಕ್ಕಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಯೇಸುಸ್ವಾಮಿ ಇಂಥ ಕಡೆ ಇದ್ದಾನೆ ಅಂತ ಹೇಳಿ ಆತನು ತಿಳ್ಕೊಂಡು ಆ ಮಗನ್ನ ಕರ್ಕೊಂಡು ಯೇಸುಸ್ವಾಮಿ ಹತ್ರ ಬರ್ತಾನೆ. ಯೇಸುಸ್ವಾಮಿ ಹತ್ರ ಬರುವಾಗ ಅಲ್ಲಿ ನಾವು ನೋಡ್ತೀವಿ 20ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ ನೋಡ್ರಿ 20 ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೋ ನೀರಿನಲ್ಲಿಯೋ ಕೆಡವಿತು. ನಿನ್ನ ಕೈಲಿ ಏನಾದರೂ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. ನೋಡಿ, ಇಲ್ಲಿ ಆ ಚಿಕ್ಕ ಮಗನಿಗೆ ಶಿಷ್ಯರ ಹತ್ರ ಕರ್ಕೊಂಡಿದ್ದಾರೆ, ಅಲ್ಲಿ ವಾಸ್ಯ ಆಗ್ತಾ ಇಲ್ಲ. ಮತ್ತೆ ಯೇಸುಸ್ವಾಮಿ ಇಂಥ ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಯೇಸುಸ್ವಾಮಿ ಹತ್ರ ಹೋಗಿ, ಸ್ವಾಮಿ ನಿನ್ನ ಶಿಷ್ಯರ ಹತ್ರ ಕರ್ಕೊಂಡೋದೆ, ಅವ್ರ ಕೈಯಲ್ಲಿ ಮೇಲ್ ಮಾಡಕ್ಕಾಗ್ಲಿಲ್ಲ, ಆ ದೆವ್ವನ ಬಿಡಿಸಕ್ಕಾಗ್ಲಿಲ್ಲ, ನೀನಾದ್ರೂ ಬಿಡಿಸು ಸ್ವಾಮಿ ಅಂತ ಕೇಳುವಾಗ ಯೇಸುಸ್ವಾಮಿ ಅವ್ನಿಗೆ ಹೇಳ್ತಾನೆ, ಈ ದೆವ್ವ ಬಂದು ಎಷ್ಟು ದಿವಸ ಆಯ್ತು, ಇವನಿಗೆ ಬಂದೆಷ್ಟು? ಇಲ್ಲ ಸ್ವಾಮಿ, ಅವ್ನು ಚಿಕ್ಕ ಹುಡುಗನಾಗಿಂದಲೇ ಆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ. ನಾವು ಏನೇನೋ ಪ್ರಯತ್ನ ಮಾಡ್ತೀವಿ, ಎಲ್ಲೆಲ್ಲೋ ಮಾಡ್ತಾ ಇದ್ವಿ, ಏನು ಮಾಡಿದ್ರು ಅದು ಬಿಟ್ಟು ಹೋಗ್ತಾ ಇಲ್ಲ, ಅದು ಬಂದಾಗ ಏನಾಗುತ್ತಂದ್ರೆ ಅವನ ಬಾಯಲ್ಲಿ ನೊರೆ ಸುರಿಸ್ತಾನೆ, ಮತ್ತೆ ಏನಾಗುತ್ತೆ, ಒದ್ದಾಡ್ತಾನೆ, ಹೊರಳಾಡ್ತಾನೆ, ಆ ಬೆಂಕಿ ಇರೋ ಕಡೆ, ನೀರು ಕಿಡೋ ಕಡೆ ಜಾಸ್ತಿ ಬಂದು ಅವನ ಬೆಂಕಿಯಲ್ಲಿ ಕೆಡುತ್ತದೆ, ನೀರಲ್ಲಿ ಕೆಡುತ್ತದೆ. ಅವನಿಗಾಗಿ ಒಬ್ಬ ಮನುಷ್ಯನ ಕಾವಲಿರ್ಬೇಕು, ಅವನು ಇಲ್ಲೋದ್ರು. ಹಾಗಾಗಿ ಸ್ವಾಮಿ, ಅಪ್ಪ ನಿನ್ನ ಕೈಲಿ ಏನಾದರೂ ಆದ್ರೆ ಅದನ್ನು ಗುಣಪಡಿಸು ಅಂತಾನೆ. ಅಂದ್ರೆ ಯಾಕೆ ನಿನ್ನ ಕೈಲಿ ಆಗಿದ್ರೆ ಗುಣಪಡಿಸು ಅಂತಾನೆ ಅಂದ್ರೆ, ತನ್ನ ಶಿಷ್ಯರ ಹತ್ರ ಕರ್ಕೋಗಿರ್ತಾರೆ, ಶಿಷ್ಯರ ಕೈಯಲ್ಲಿ ಆಗಲ್ಲ. ಅದರ ದೇವರು ವಾಕ್ಯ ಹೇಳ್ತದೆ, ದೇವರಿಗೆ ಅಸಾಧ್ಯವಾದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಭೂಮಿಯನ್ನ, ಆಕಾಶವನ್ನ, ಇದರಲ್ಲಿ ಸಮಸ್ತವನ್ನ, ನಿನ್ನನ್ನ ನನ್ನನ್ನ ತಾಯಿ ಗರ್ಭದಲ್ಲಿ ರೂಪಿಸುವುದೇ ದೇವರು. ಪ್ರತಿಯೊಬ್ಬರನ್ನ ನಾವು ಪಿಂಡವಾಗಿರುವಾಗಲೇ ತಾಯಿ ಗರ್ಭದಲ್ಲಿ 1 ತಿಂಗಳು 2 ತಿಂಗಳು ಮುಟ್ಟಿ ನಿಂತ ತಕ್ಷಣನೇ ಅದು ಪಿಂಡವಾಗಿ ರೂಪೊಂದುವಾಗಲೇ ದೇವರ ಹಸ್ತಗಳು ಆ ಪಿಂಡವನ್ನು ತೆಗೆದುಕೊಂಡು ಆ ಪಿಂಡವನ್ನು ರೂಪಿಸ್ತಾ ಹೋಗ್ತದೆ. ಈ ರೀತಿ ಕಣ್ಣು ಹೀಗಿರ್ಬೇಕು, ಕಾಲಿರ್ಬೇಕು, ಆ ಕೈಯಲ್ಲಿ ಎಲ್ಲಿರ್ಬೇಕು, ಯಾವ್ಯಾವ ಎಲ್ಲೆಲ್ಲಿರ್ಬೇಕು ಎಲ್ಲ ಜೋಡಿಸ್ಕೊಂಡು ಆತನ ಏನ್ ಮಾಡ್ತಾನೆ ಅಂದ್ರೆ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ದೇವರಿಗೆ ಅಸಾಧ್ಯವಾದಿಲ್ಲ. ಹಾಗಾಗಿ ಏನ್ ಹೇಳ್ತಾ ಇದ್ದಂದ್ರೆ, ನಿನ್ನ ಕೈಲಿ ಏನಾರು ಆಗುತ್ತೀಯ, ಆಗೋಂಗಿದ್ರೆ ಅಂತ ಹೇಳ್ತೀಯ ಅಂತ ಹೇಳುವಾಗ ಆತನು ಏನ್ ಹೇಳ್ತಾನೆ, ನಂಬೋನಿಗೆ ಎಲ್ಲ ಸಾಧ್ಯವಾಗ್ತದೆ. ಇಲ್ಲಿ ಏನ್ ಹೇಳ್ತಾನೆ, ಇವನನ್ನು ಕೊಲ್ಲಬೇಕಂದ ಹಾಗಾಗಿ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದ್ರೂ ಆಗೋ ಆಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಗೆ ಸಹಾಯ ಮಾಡು. ನೋಡು, ನಮ್ಮ ಮೇಲೆ ಕರುಣೆ ಇಟ್ಟು. ರೋಗ ಬಂದಿರೋದು ಯಾರಿಗೆ? ಮಗನಿಗೆ. ಆತನ ಏನ್ ಕೇಳ್ತಾ ಇದ್ದಾನೆ, ನಮ್ಮ ಮೇಲೆ ಅಂದ್ರೆ ಮಗನ ಮೇಲೆ, ನನ್ನ ಮೇಲೆ, ಇಬ್ಬರ ಮೇಲೆ ಕರುಣೆ ಇಟ್ಟು ವಾಸಿ ಮಾಡ. ಅಂದ್ರೆ ಪ್ರೇರೆ, ಇಲ್ಲಿ ಕೂಡ ಒಂದು ಉದಾಹರಣೆ ಏನಂದ್ರೆ, ಕೆಲವು ಸಾರಿ ಗೊತ್ತಿಲ್ಲದೆ ಮಾಡುವಂತ ಕೆಲವು ತಪ್ಪುಗಳನ್ನ ತಂದೆ ತಾಯಿಗಳು ಇಲ್ಲ ತಾತ ಅಜ್ಜಿಯಂದಿರು ಮಾಡಿರುವಂತ ತಪ್ಪುಗಳು ಅದು ಶಾಪವಾಗಿ ಆ ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಬರ್ತದೆ. 3-4 ತಲೆಗಳ ಮೇಲೆ, 3-4 ತಲೆಗಳ ತನಕ ಆ ಶಾಪ ಇರುತ್ತಂತೆ. ಆ 3-4 ತಲೆ ಅಂದ್ರೆ 7 ತಲೆಮಾರುಗಳ ಶಾಪ ಇರುತ್ತಂದ್ರೆ. ಕೆಲವು ಸಾರಿ ನಾನು ಮೊನ್ನೆ ಯಾರಿಗೋ ಒಬ್ರಿಗೆ ಮೆಸೇಜ್ ಮಾಡಿದ್ದೆ, ನೇರವಾಗಿ ಮಾಡಿದೆ, ನೋಡು ಹೀಗೆ ನೀವು ಮಾಡಿದ್ರೆ ಖಂಡಿತ ನೀವು ಶಾಪಗ್ರಸ್ತರಾಗ್ತೀರಿ. ಆ ಶಾಪ ನಿಮ್ಮ ಮಕ್ಕಳ ಮೇಲೆ ಬರ್ತದೆ, ನಿಮ್ಮ ತಂದೆ ತಾಯಿಗಳು ಬರ್ತದೆ, ನಿನಗೂ ನಿನ್ನ ಹೆಂಡತಿಗೂ ಕೂಡ ಬಂದ್ಬಿಡ್ತದೆ. ದಯಮಾಡಿ ಯಾರಿಗೂ ಮೋಸ ಮಾಡಬೇಡ್ರಿ, ಯಾರಿಗೂ ಅನ್ಯಾಯ ಮಾಡಬೇಡ್ರಿ. ಯಾರೋ ಒಬ್ಬರು ಬಾಯಲ್ಲೇ ಒಂದು ಶಾಪದ ಮಾತು ಬಂದ್ಬಿಟ್ರೆ ದುಃಖದಿಂದ ಅವಿಬ್ರನ್ನ ಆ ಶಾಪ ಏನಾಗುತ್ತಂದ್ರೆ
ಅಲ್ಲಿ ತಗುಲುತ್ತೆ ಪ್ರಿಯರೇ. ಅದಕ್ಕಾಗಿ ಇಲ್ಲೇನಾಗುತ್ತಂದ್ರೆ ಆತನ ಏನ್ ಕೇಳ್ತಾ ಇದ್ದ, ನಮ್ಮ ಮೇಲೆ ಕರುಣೆ ಇಟ್ಟು. ಅಂದ್ರೆ ಒಂದು ವೇಳೆ ನನ್ನ ಮಗನಿಂದ ಬಂದಿದ್ರು ಸರಿ, ಇಲ್ಲ ನನ್ನ ಮುಖಾಂತರ ನನ್ನಿಂದ ಬಂದಿದ್ರು ಸರಿ, ನನ್ನ ಕುಟುಂಬದಿಂದ ಬಂದಿದ್ರು ಸರಿ, ಆದ್ರೆ ನಮ್ಮ ಮೇಲೆ ಕರುಣೆ ಬಿಟ್ಟು. ಅಂದ್ರೆ ನನ್ನ ತಪ್ಪಿದ್ರು ಕ್ಷಮಿಸು, ನನ್ನ ಮಗನ್ ತಪ್ಪಿದ್ರು ಅವನ ಮೇಲೆ ಏನಾದ್ರು ತಪ್ಪಿದ್ರೆ ಅವನು ಕ್ಷಮಿಸು, ನಮ್ಮಿಬ್ಬರ ಮೇಲೆ ಕಣ್ಣಿಟ್ಟು ನಮ್ಗೆ ಸಹಾಯ ಮಾಡಂತ ಬೇಡ್ಕೊಳ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ನಾವು ನೋಡುವಾಗ ನಮ್ಗೆ ಸಹಾಯ ಮಾಡಂದನು. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವನಿಗೆಲ್ಲವೂ ಆಗೋದು. ಆಮೇನ್. ನಂಬುವನಿಗೆ ಎಲ್ಲೋ ನನ್ನ ಕೈಲಿ ಏನೋ ಆಗುತ್ತಾ ಅಂತೀಯಾ, ನಂಬುವನಿಗೆಲ್ಲ ಆಗ್ತದೆ. ಅನೇಕ ಸಾರಿ ಕೆಲವರು ಬರ್ತಾರೆ, ನನ್ಗೆ ಹುಷಾರಿಲ್ಲ, ನನ್ ಪ್ರಾರ್ಥನೆ ಮಾಡು, ನನ್ಗೆ ಸಹಾಯ ಮಾಡು ಅಂತ ಹೇಳಿ ಬರ್ತಾ ಇರ್ತಾರೆ. ಆ ಬರುವಾಗ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ನಂಬಿಕೆ ಇರಲ್ಲ. ಏನೋ ಬಂದಿದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನೋ ಪ್ರೇಯರ್ ಮಾಡ್ತಾರೆ. ಯಾಕಂದ್ರೆ ಈ ಸೇವಕರು ದುಡ್ಡು ಕಾಸು ಕೇಳಲ್ಲ ನೋಡು. ಅದೇ ಮಂತ್ರವಾದಿ ಹತ್ರ ಹೋಗು, ನೋಡಮ್ಮ ನಿನ್ನ ಮಗನಿಗೆ ಇಂಥದ್ದಿದೆ, ನಿನ್ನ ಮಗಳಿಗೆ ಇಂಥದ್ದಿದೆ, ಇಷ್ಟು ಸಾವಿರ ಆಗುತ್ತೆ, ಅಷ್ಟು ಕೊಟ್ರೆ ನಾನು ಮಾಡ್ತೀನಿ, ನನಗೆ ಕೆಲಸ ಮಾಡ್ತೀನಿ, ನಾನು ಮಂತ್ರ ಹಾಕ್ತೀನಿ, ನಾನು ಸೀಟ್ ಕಟ್ತೀನಿ, ನಾನು ಇನ್ನೇನೋ ಮಾಡ್ತೀನಿ ಅಂತ ಹೇಳ್ತಾರೆ. ರೀಸೆಂಟ್ ಆಗಿ ನಮ್ಮ ಲೈನಲ್ಲಿ ರತ್ನಮ್ ಅಂತ ಒಬ್ರು ಜಾಯಿನ್ ಆಗಿದ್ದಾರೆ. ಅವ್ರ ಪಾಪ ಮೊದಲಿಂದ ಅಂಗವಿಕಲ, ಒಂದು ಕಾಲಿಲ್ಲ, ಅಂದ್ರೆ ಕಾಲಿದೆ, ಕುಂಟ್ಕೊಂಡು ನಡೀತಾ ಇದ್ರು. ಒಂದೇ ಕಾಲಲ್ಲಿ ಮಿಷಿನ್ ತೊಳೆದು ಬಟ್ಟೆಗಳು ಹೊಲ್ದು 1,00,000 ರೂಪಾಯಿ ತನಕ ಪೋಸ್ಟ್ ಆಫೀಸಲ್ಲಿ ಇಟ್ಕೊಂಡಿದ್ಲಂತೆ. ಕಾರಣ ಅಂದ್ರೆ ಯಾರೋ ಮಾಟ ಮಂತ್ರ ಮಾಡಿದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ. ಒಬ್ಬೊಬ್ಬ ಪೂಜಾರಿ ಬರ್ತಾನಂತೆ, 5,000 ಕೇಳ್ತಾರಂತೆ, 10,000 ಕೇಳ್ತಾರಂತೆ, ಏನೋ ತಾಯ್ತಿಗಳಾಗ್ತಾರಂತೆ, ಹೊರಟೋಗ್ತಾ ಇರ್ತಾರಂತೆ. ಆದ್ರೆ ಆಕೆಗೆ ಏನಾಗಿಲ್ಲ, ಅವ್ರು ಮಾಡಿದಷ್ಟು ಇನ್ನು ಬೆಡ್ಗೆ ಹಾಕ್ಬಿಟ್ಟಿದ್ದಾಳೆ. ಹಿಂಗೆ ತಿರ್ಕೊಳಕ್ಕಾಗಲ್ಲ, ಹಿಂಗೆ ತಿರ್ಕೊಳಕ್ಕಾಗಲ್ಲ. 2 ಕಾಲುಗಳು ಊತ ಬಂದ್ಬಿಟ್ಟು ಶಕ್ತಿನೇ ಇಲ್ಲದೆ ಹೋಗ್ಬಿಟ್ಟಿದೆ. 1,00,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಒಂದು ಕಾಲು ಕೂಡ ಹಿಂಗೆ ಕದಲ್ಸಕ್ ಕೂಡ ಆಗಲ್ಲಂತೆ, ಅಷ್ಟು ವೀಕ್ ಆಗಿ ಬಿದ್ದೋಗ್ಬಿಟ್ಟಿದೆ. ಅಂದ್ರೆ ಆ ದುಡ್ಡು ಕೊಟ್ಟು ಆ ಕೆಲಸ ಮಾಡ್ಕೋಬೇಕಂದ್ರೆ ಸಾಲ ಬೇಕಾದ್ರೂ ಮಾಡಿಕೊಟ್ಟು ಇದು ಮಾಡ್ತಾರೆ. ಆದ್ರೆ ಉಚಿತವಾಗಿ ಸಿಗುತ್ತೆ, ಉಚಿತವಾಗಿ ಆರೋಗ್ಯ ಸಿಗುತ್ತೆ, ಉಚಿತವಾಗಿ ಸ್ವಸ್ಥತೆ ಸಿಗುತ್ತೆ ಅಂದ್ರೆ ನಂಬೋದಿಲ್ಲ. ನೀವು ನಂಬ್ತೀರ ಹೂ ಅಂತಾರೆ, ಸರಿಯಾದ ನಂಬಿಕೆ ಇರಲ್ಲ. ಯಾರಿಗೆ ನಂಬಿಕೆ ಇರ್ತದೋ ಅವ್ರ ಸ್ವಸ್ಥತೆ. ಅದಕ್ಕೆ ಆತನ ಏನ್ ಹೇಳ್ತಾರೆ, ನಮ್ಮ ಮೇಲೆ ಕರುಣೆ ಇಟ್ಟು, ನನ್ನ ಮಗನ ಮೇಲೆ, ನನ್ನ ಮೇಲೆ, ಇಬ್ಬರ ಮೇಲೆ ಕರುಣೆ ಇಟ್ಟು ಸಹಾಯ ಮಾಡಂತ ಹೇಳುವಾಗ ನಂಬುವನಿಗೆ ಎಲ್ಲ ಸಾಧ್ಯ ಅಂತ. ನಂಬುವನಿಗೆ ನೀನ್ ನಂಬಿದ್ರೆ ಅದು ಹೊಂದ್ಕೊಳ್ತೀಯ. ಅದಕ್ಕೆ ಆತನ ಏನ್ ಹೇಳ್ತಾನೆ ಅಂದ್ರೆ, ನಾನು ನಂಬ್ತೀನಿ ಸ್ವಾಮಿ, ಎಸಪ್ಪ ನಾನು ನಂಬ್ತೀನಿ. ಒಂದು ವೇಳೆ ನನ್ಗೆಲ್ಲಾದ್ರೂ ಆ ನಂಬಿಕೆ ಕಡಿಮೆ ಇದ್ರೆ, ಎಲ್ಲೋ ಒಂದು ಅಂಗಾಂಗದಲ್ಲಿ ಕಡಿಮೆ ಇದ್ರೆ ನೀನು ಆ ನಂಬಿಕೆಯನ್ನು ಹುಟ್ಟಿಸುವಂತ. ಹಲ್ಲೆಲೂಯಾ. ಅನೇಕರಿಗೆ ನೋಡ್ರಿ, ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಕೆಲವರು ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಸಿಕ್ಬಿಡ್ತಾರೆ. ಕಾರಣ, ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಿಸ್ಕೊಳ್ಳೋರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಒಂದು ಕೈ ಏನಾದ್ರೂ ಸೌಂಡ್ ಬರ್ತಾ ಇದೆಯಾ, ಏನು ಬರಲ್ಲ. ಈ ಕೈ ಬರ್ತಾ ಇದ್ದ, ಏನು ಬರಲ್ಲ. ಈ 2 ಕೈ ಸೇರಿಸುವಾಗ ಏನಾಗುತ್ತೆ, ಸೌಂಡ್ ಬರುತ್ತೆ. ಹಾಗೆ ನಾವ್ ಈ ಕಡೆಯಿಂದ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಿಸ್ಕೊಳ್ಳೋರು ಕೂಡ ನಂಬಿಕೆಯಿಂದ ಆ ಪ್ರಾರ್ಥನೆಗೆ ಒಳಪಡಬೇಕು. ಆ ಪ್ರಾರ್ಥನೆಗೆ ಒಳಪಡುವಾಗ ಆ ಶಬ್ದ ಏನಾಗುತ್ತದೆ, ದೇವರ ಹತ್ರ ಹೋಗ್ತದೆ. ಆ ಇಬ್ರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳಿ ಉತ್ತರ ಕೊಡ್ತಾನೆ. ಯಾಕೋಬರು ಬರೆದ ಪತ್ರಿಕೆಯಲ್ಲಿ ಇದೆ, ಒಂದೇ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ, ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಎಂಬುದಾಗಿ. ಅದಕ್ಕೆ ಈ ತಂದೆ ಏನ್ ಹೇಳ್ತಾ ಇದ್ದಾನೆ, ನಮ್ಗೆ ನಂಬ್ತೇನೆ ಸ್ವಾಮಿ, ಒಂದು ವೇಳೆ ನನ್ಗೆ ನಂಬಿಕೆ ಕಡಿಮೆ ಇದ್ರೆ ಅದನ್ನು ನೀನು ಹುಟ್ಟಿಸು, ನನ್ನಲ್ಲಿ ಆ ನಂಬಿಕೆಯನ್ನು ಹುಟ್ಟಿಸು ಅಂತ ಆತನು ಒಪ್ಕೊಳ್ತಾ ಇದ್ದಾನೆ. ನಾನು ನಂಬ್ತೀನಿ ಸ್ವಾಮಿ, ನೀನು ಒಳ್ಳೇದು ಮಾಡ್ತೀಯ ಅಂತ ನಂಬ್ತೀನಿ. ಒಂದು ವೇಳೆ ನನ್ಗೆ ಎಲ್ಲಾದ್ರೂ ನಂಬಿಕೆ ಕಡಿಮೆ ಇದ್ರೆ, ಅಲ್ಪ ಸ್ವಲ್ಪ ಕಮ್ಮಿ ಇದ್ರೆ, ಅಲ್ಪ ಸ್ವಲ್ಪ ನನ್ನಲ್ಲಿ ಹುಟ್ಟಿಸು, ಆ ನಂಬಿಕೆ ನನಗೆ ಸ್ಥಿರಪಡಿಸು ಅಂತ ಹೇಳುವಾಗ ಆ ದೇವಸ್ವಾಮಿ ಅವನು ಇಷ್ಟಪಡ್ತಾನೆ. ಯಾಕಂದ್ರೆ ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲ ಮನೆಗಳಲ್ಲಿ ದೋಸೆ ತುತ್ತೆ, ಎಲ್ಲರೂ ಪಾಪಗಳೇ, ಯಾವುದೋ ಒಂದು ರೀತಿಯಲ್ಲಿ ಪಾಪ ಮಾಡಿರ್ತೀವಿ. ಹಾಗಾಗಿ ಎಲ್ಲರ ಜೀವಿತದಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಅದನ್ನು ಒಪ್ಕೊಳ್ಬೇಕು, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಬೇಕು.
ಒಪ್ಕೊಳ್ಳುವಾಗ ದೇವರು ಅದನ್ನು ಕ್ಷಮಿಸ್ತಾನೆ. ಇಲ್ಲ ನಾನು ಮಾಡಿಲ್ಲ, ಇಲ್ಲ ನಾನು ಮಾಡಿಲ್ಲ, ಇಲ್ಲ ನಾನು ಮಾಡಿಲ್ಲ ಅಂತ ವಾದಿಸಿದ್ರೆ ದೇವರು ಅದನ್ನು ಒಪ್ಪಲ್ಲ. ದೇವ್ರಿಗೆಲ್ಲ ಗೊತ್ತು. ಜೀವ ಗ್ರಂಥದಲ್ಲಿ ನೀನು ಪಿಂಡವಾಗಿರುವಾಗಲೇ, ನೀನು ಮಗುವಾಗಿ ಏರ್ಪಡುವಾಗಲೇ, ನಿನ್ನ ಮೂಳೆಗಳು ಆ ತಾಯಿ ಗರ್ಭದಲ್ಲಿ ಬೆಳೆಯುವಾಗಲೇ ದೇವರು ನಿನ್ನ ನೋಡಿದ್ದಾನೆ. ನಿನ್ನ ಸೃಷ್ಟಿಸಿದ ಆತನು ನಿನ್ನ ಜೀವ ಗ್ರಂಥದಲ್ಲಿ ಜೀವಪಾದಿರ ಪುಸ್ತಕದಲ್ಲಿ ನಿನ್ನ ಹೆಸರು ಬರ್ದಿರೋನು ಆತನೇ. ಇಷ್ಟು ಆಯಸ್ಸು ನೀನು ಬದುಕಬೇಕಂತ ಬರ್ದಿರೋ ಆತನ ಗೊತ್ತಾಗೋದಿಲ್ವಾ? ಈ ಲೋಕದಲ್ಲಿ ನೀನೇನು ಮಾಡ್ತಾ ಇದೀಯ ಅಂತೇಳಿ. ಒಂದು ವೇಳೆ ನೀನು ಏನೋ ಒಂದು ಪಾಪದ ಕಾರ್ಯ ಇಲ್ಲಿ ಏನೋ ತಪ್ಪು, ಯಾರು ನೋಡ್ತಾ ಇಲ್ಲ ಬೀಳು ಅಂತೇಳಿ ಯಾವುದೋ ವಸ್ತು ಸಿಕ್ತು ಕದ್ಕೊಂಡು ಬಿಟ್ಟೆ ಅನ್ಕೋ, ಯಾವ್ದೋ ಮೋಸ ಮಾಡಿದೆ ಅನ್ಕೋ, ದೇವ್ರ ಮೇಲೊಬ್ಬನಿದ್ದಾನೆ. ಈ ಲೋಕದಲ್ಲಿ CC ಕ್ಯಾಮ್ರಾಗಳು ತಾತ್ಕಾಲಿಕ, ಆದ್ರೆ ದೇವರ CC ಕ್ಯಾಮ್ರಾ ಮೇಲಿದೆ. ಆ CC ಕ್ಯಾಮ್ರಾದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಪ್ರೇರೆ, ಎಂತ ಪಾಪ ಮಾಡಿದ್ರು ದೇವ್ರ ಮುಂದೆ ಒಪ್ಕೊಳ್ಬಿಡ್ಬೇಕು. ಒಪ್ಕೊಂಡ್ರೆ ನಾನು ಪಾಪಿ ಅಂದ್ರೆ ಕ್ಷಮಿಸ್ಬಿಡ್ತಾನೆ, ಮರ್ತೋಗ್ಬಿಡ್ತಾನೆ. ಅದಕ್ಕಿಂತ ಏನಿರ್ತದೆ, ಹೌದು ಸ್ವಾಮಿ ನನ್ನ ನಂಬಿಕೆ ಕಮ್ಮಿ ಇದೆ, ನನ್ನ ಆ ನಂಬಿಕೆ ಹುಟ್ಟಿಸು ಅಂತ ಕೇಳುವಾಗ ಅಲ್ಲಿ ನೋಡ್ರಿ ಏನಾಗ್ತದೆ, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡೆಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಿನಗೆ ಅಪ್ಪಣೆ ಕೊಡುತ್ತೇನೆಂದನು. ಎಲೆ ಮೂಗ ದೆವ್ವ, ಆ ಹುಡುಗನಿಗೆ ಇಟ್ಕೊಂಡಿರೋದೇನು ಮೂಗ ದೆವ್ವ ಬಂದ್ರೆ ಏನು ಒಡಿ ಬಡಿ ನೀನೇನು ಬೇಡ, ಏನ್ ಅರ್ಥ ಆಗುತ್ತೆ? ಮೂಗ ದೆವ್ವ ಏನ್ ಮಾಡುತ್ತೆ? ಏನು ಮಾಡಲ್ಲ, ಅದು ಸುಮ್ಮನೆ ಇರ್ತದೆ. ಬಡಿಲಿ ಬಡಿದಾಗ ಕೆಲವರು ಮಂತ್ರವಾದಿಗಳು ಏನ್ ಮಾಡ್ತಾರೆ, ದೆವ್ಗಳು ಬಂದಿರೋರಿಗೆ ಹುಣಸೆ ತಂದು ಹೊಡಿತಾರೆ, ಆ ಜುಟ್ಟಿ ತಗೊಂಡೋಗಿ ಏನೋ ಬೇವಿನ ಮರಕ್ಕೆ ಕಟ್ತಾರೆ, ಇನ್ನು ಬೇರೆ ಏನಾದ್ರು ವಸ್ತುಗಳು ಸಿಕ್ಕಿದ್ರೆ ಎಲ್ಲದರಲ್ಲಿ ಹೊಡಿತಾರೆ. ಕೆಲವು ಚರ್ಚ್ಗಳಲ್ಲಿ ಕೂಡ ಹೊಡಿತಾರೆ. ఎవరు నువ్వు చెప్పు, ఎక్కడి నుంచి వస్తే నీకేం కావాలా? బట్టలు కావాలనా? మటన్ తింటావా? చికెన్ తింటావా? ఏం కావాలా? నీ పేరేమి? ఎక్కడ? ఏంటి కావాలి? గెద్దె. మాకు కావాల్సి ఉండేదేమి స్వస్థత, ఆ దయ్యం విడిచిపెట్టుకోవాలంతే. అది ಯಾವುದೋ ಮಾಕೇಮಿ ಅವಸರ లేదు, ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದೇನು ಸ್ವಸ್ಥತೆ ಬೇಕಷ್ಟೇ. ಇಲ್ಲೇ ಅಷ್ಟೇ. ಮೂಗದೇವ ಆತನ ಯೇಸನ್ ಗೊತ್ತೇ, ನೀನ್ ಮೂಗದೇವ ಅಂತ ನನ್ಗೆ ಗೊತ್ತು, ಫಸ್ಟ್ ಈತನ್ ಬಿಟ್ಟು ಹೋಗು ಅಂತೇಳಿ ಒಂದು ಆಜ್ಞೆ ಕೊಟ್ಟುವಾಗ ಏನಂತ ಕೊಡ್ತಾನೆ, ಮತ್ತೆ ಇವನ್ ಹಿಡಿಬೇಡ ಅಂತಾನೆ, ಮತ್ತೆ ವಾರ್ನಿಂಗು ಕೊಟ್ಟು ಕಳಿಸ್ತಾನೆ. ಇವನ್ ಬಿಟ್ಟು ಹೋಗೋ, ಮತ್ತೆ ವಾಪಸ್ ಬರಬೇಡ, ಇವನ್ ಹಿಡಿಬೇಡ ಅಂತ ವಾರ್ನಿಂಗ್ ಕೊಡ್ತಾನೆ. ಆ ಬಿಟ್ಟು ಹೇಳಿದ ತಕ್ಷಣನೇ ಆ ದೆವ್ವ ಒದ್ದಾಡಿಸಿ ಅಲ್ಲಾಡಿಸಿ ಅವನ್ಗೆ ಅಲ್ಲೇ ಬಿಟ್ಟು ಹೊರಟೋಗ್ಬಿಡ್ತಾನೆ. ಆ ಹೊರಟೋದಾಗ ಆಮೇಲೆ ಆ ಮಗನ ಆ ಸ್ವಾಮಿ ಕೈ ಹಿಡಿದು ಎಬ್ಬಿಸಿ ಇವನ್ ಊಟ ಮಾಡಿಸಿರಂತಾನೆ. ಇವನ್ ಹಸುವ ಗಂಡಿದ್ದಾನೆ, ಇವನ್ ಊಟ ಮಾಡಿಸ ಅಂದ್ರೆ ಯೇಸು ಸ್ವಾಮಿಗೆ ಅಸಾಧ್ಯವಾದ ರೋಗ ಯಾವುದಿಲ್ಲ. ಎಲ್ಲ ರೋಗಗಳನ್ನ ಸ್ವಸ್ಥ ಮಾಡಬಲ್ಲ. ಸತ್ತವನ್ನ ಎಬ್ಬಿಸುವಾಗ ರೋಗ ಯಾವುದು ಲೆಕ್ಕದ ಯೇಸ್ವಾಮಿಗೆ? ಯೇಸ್ವಾಮಿ ಸತ್ತವರನ್ನ ಎಬ್ಬಿಸ್ತಾನೆ. ಇನ್ನು ರೋಗ ಯಾವುದು ಅಂದ್ರೆ ಯಾವುದು ಅಡ್ಡಿಲ್ಲ, ಆದ್ರೆ ನಂಬಿಕೆ ಬಹಳ. ಯಾರಲ್ಲಿ ಯೇಸು ಸ್ವಾಮಿ ನಿಜವಾದ ದೇವರು, ಯೇಸು ಸ್ವಾಮಿ ನಿಜವಾಗ್ಲೂ ನನಗೆ ಸ್ವಸ್ಥತೆ ಮಾಡ್ತಾನೆ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನೆ, ನನ್ನ ಮಕ್ಕಳಿಗೆ ಸ್ವಸ್ಥತೆ ಮಾಡ್ತಾನೆ, ನನಗೆ ಒಳ್ಳೇದು ಮಾಡ್ತಾನೆ ಅಂತ ಯೇಸು ಸ್ವಾಮಿಯೇ ನಿಜವಾದ ದೇವರಂತಾಗಿ ಯಾರು ನಂಬುತ್ತಾರೋ ಅವರ ಜೀವಿತದಲ್ಲಿ ಅದ್ಭುತಗಳಾಗ್ತದೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಆತನು ಬಂದಿರೋದು ರೋಗಗಳಿಂದ ಬಿದ್ದಿರುವಂತನ ರೋಗಗಳಿಂದ ಬಿಡಿಸಿ ಸ್ವಸ್ಥ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಬಂದಿರೋದು. ಪಾಪದಲ್ಲಿ ಬಿದ್ದಿರುವವರಿಗೆ ಪಾಪಗಳನ್ನು ಬಿಡಿಸಿ ರಕ್ಷಣೆ ಕೊಡೋದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರು. ಪಾಪದಿಂದ ಬಿಡಿಸಿ ಒಳ್ಳೆಯವರಾಗಿ ಮಾಡಿ ರಕ್ಷಣೆ ಕೊಡುವುದಕ್ಕಾಗಿ, ರೋಗದಲ್ಲಿ ಬಿದ್ದಿರೋರಿಗೆ ರೋಗಗಳನ್ನು ಬಿಡಿಸಿ ಆರೋಗ್ಯ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರೋದು. ಹಾಗೆ ಆ ರೀತಿ ಯಾರು ನಂಬ್ತಾರೋ ಅವರ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ. ಅವರ ಜೀವಿತದಲ್ಲಿ ಯೇಸು ಸ್ವಾಮಿ ಯಾವ ರೋಗ ಇದ್ರು ಎಲ್ಲ ರೋಗಗಳನ್ನು ಬಿಡಿಸಿ ರಕ್ಷಿಸ್ತಾನೆ. ಅನೇಕರು ಪ್ರಿಯ ನನ್ನ ಸಹೋದರರೇ, ಅನೇಕರು ಕೆಲವು ರೋಗಗಳು ಬಂದಾಗ ಆ ಸಾಯ ತನಕ ಮಾತ್ರೆಗಳು ತಿನ್ಬೇಕು. ಉದಾಹರಣೆಗೆ ಥೈರಾಯ್ಡ್ ರೋಗ ಬಂದ್ರೆ ಸಾಯ ತನಕ ಮಾತ್ರೆಗಳು ತಿನ್ಬೇಕು. ಆದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಥೈರಾಯ್ಡ್ ಅಲ್ಲ, ಶುಗರ್ ಅಲ್ಲ, BP ಅಲ್ಲ, ಅದ್ರ ಅಪ್ಪನಾಗ್ಲಿ ಹೇಳು, ಯೇಸು ಸ್ವಾಮಿ ಬಿಡಿಸಬಲ್ಲ. ನನಗೊಂದು ಸಾರಿ ಥೈರಾಯ್ಡ್ ಬಂದಿತ್ತು.
ಸುಸ್ತು, ಇದಕ್ಕಿಂತ ದಪ್ಪ ಆಗ್ತಾ ಇದ್ದೀನಿ, ಏನಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ರೆ ನಿನ್ ಥೈರಾಯ್ಡ್ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ, ಇನ್ನು ಮೇಲೆ ನೀನ್ ಥೈರಾಯ್ಡ್ ಮಾತ್ರ ತಿನ್ನಬೇಕು, ಇಲ್ಲಾಂದ್ರೆ ನೀನ್ ಕೆಲಸ ಮಾಡಕ್ಕಾಗಲ್ಲ, ನೀನ್ ಸುಸ್ತಾಗ್ತಾ ಇರ್ತದೆ, ವೀಕ್ ಆಗ್ತಾ ಇರ್ತೀಯ, ನೋಡಕ್ಕೆ ದಪ್ಪ ಆಗ್ತೀಯ, ಆದ್ರೆ ನೀನ್ ಬಲಹೀನನಾಗ್ತೀಯ ಅಂತ ಹೇಳಿದ್ರು. ಸರಿ, ಏನ್ ಮಾಡ್ಬೇಕು? ಮಾತ್ರೆ ತಿನ್ಬೇಕು ಅಂದ್ರು. ಸರಿ, ಒಂದು ಬಾಟ್ಲ್ ಮಾತ್ರೆ ಬರ್ಕೊಟ್ರು. ಬಾಟ್ಲಲ್ಲಿ 100 ಮಾತ್ರೆ ಇರ್ತದೆ. 3 ತಿಂಗಳು 100 ದಿವಸ ತಿನ್ಬೇಕು. ಸರಿ, 100 ದಿವಸ ತಿಂದ್ಬಿಟ್ಟು ಆ ಮಾತ್ರೆಗಳನ್ನ. ಆಮೇಲೆ ನಾನು ಒಂದು ಪ್ಲಾನ್ ಮಾಡಿದೆ, ದೇವ್ರೆ ಈ ರೋಗ ಹಿಂಗೂ ಮಾಡಿದ್ರೆ ಹೋಗಲ್ಲ ಅಂತೇಳಿ 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದೆ. ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ, ಎಸಪ್ಪ ನೀನೇ ಅದ್ಭುತ ಮಾಡ್ಬೇಕು, ನಾನು ಸಾಯ ತನಕ, ನಾನು ಒಬ್ಬ ಸೇವಕನಾಗಿ ಸಾಯ ತನಕ ಮಾತ್ರೆ ತಿನ್ಬೇಕಾ ಅಂತೇಳಿ ಪ್ರಾರ್ಥನೆ ಮಾಡಿ ಹೋಗಿ ಆಮೇಲೆ ಬ್ಲಡ್ ಕೊಟ್ಟು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ್ರೆ 3 ದಿವಸಕ್ಕೆ ರಿಪೋರ್ಟ್ ಬಂತು. ಚೆಕ್ ಮಾಡಿದ್ರೆ ಇಲ್ಲಪ್ಪ, ಥೈರಾಯ್ಡ್ ಇಲ್ಲ, ನಿನ್ನ ದೇಹದಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ, ನಾರ್ಮಲ್ ಆಗಿದೆ, ನೀನೇನ್ ಮಾತ್ರೆ ತಿನ್ನೋ ಅವಶ್ಯಕತೆ ಇಲ್ಲ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಈ ಡಾಕ್ಟರ್ ಏನೋ ಸುಳ್ಳು ಹೇಳ್ತಾನೆ ಅಂತೇಳಿ ಬೆಂಗಳೂರಲ್ಲಿ ಸೆಂಟ್ ಜಾನ್ಸ್ಗೆ ಹೋದೆ. ಅಲ್ಲಿ 23 ರೀತಿ ಚೆಕಪ್ ಮಾಡಿಸಿದೆ. ಅಲ್ಲಿ ಚೆಕಪ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಥೈರಾಯ್ಡ್ ಅಂಶನೇ ಇಲ್ಲ, ಯಾವ ರಕ್ತದಲ್ಲಿ ಯಾವ ಅಂಶನೂ ಇಲ್ಲ, ನಿನಗೆ ಯಾವ ರೋಗ ಇಲ್ಲ. ಪ್ರೇರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಅದ್ಭುತ. ಇದೇ ಯೇಸು ಸ್ವಾಮಿನ ಆ ಶಿಷ್ಯರು ಎಲ್ಲ ಹೊರಟೋದ್ಮೇಲೆ ರೂಮ್ ಬಂದಾಗ ಕೇಳ್ತಾರೆ, ಸ್ವಾಮಿ ಸ್ವಾಮಿ ಅವನು ಬದಲು ನಮ್ಮ ಹತ್ರ ಬಂದಿದ್ದು, ನಾವು ಪ್ರಾರ್ಥನೆ ಮಾಡುವ ಯಾಕೆ ಬಿಡುಗಡೆ ಆಗಲಿಲ್ಲ ಅಂತ ಕೇಳುವಾಗ ಯೇಸು ಸ್ವಾಮಿ ಆತನಿಗೆ ಹೇಳ್ತಾನೆ, ಈ ಜಾತಿ ಅಂತಾನೆ, ಏನು ಕೆಲವು ದೆವ್ವಗಳು, ಕೆಲವು ಮೂಗ ದೆವ್ವಗಳು, ಕೆಲವು ಕಾಯಿಲೆಗಳು, ಕೆಲವು ದುರಾತ್ಮಗಳು ಸುಮ್ಮನೆ ಪ್ರಾರ್ಥನೆ ಮಾಡಿದ್ರು ಹೋಗೋದಿಲ್ಲ. ಅಂತ ದುರಾತ್ಮಗಳು ಬಿಡಿಸ್ಬೇಕು. ಅಂತ ದುರಾತ್ಮಗಳು ಅಂತ ಒಂದು ಭಯ ಮತ್ತೊಂದು ಬಿಟ್ಟು ಹೋಗ್ಬೇಕಂದ್ರೆ ಉಪವಾಸದಿಂದ ಕೂಡಿದ ಪ್ರಾರ್ಥನೆ ಮಾಡ್ಬೇಕಂತೆ. ನೋಡ್ರಿ 29ನೇ ವಚನ ಏನ್ ಹೇಳ್ತದೆ? ಮಾರ್ಕನ್ ಬರೆದ ಸುವಾರ್ತೆ 9:29ನೇ ವಚನದಲ್ಲಿ, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಅಲ್ಲೇಲುಯ್ಯ. ಯಾರಿಗೆ? ಶಿಷ್ಯರಿಗೆ ಹೇಳ್ತಾನೆ, ಶಿಷ್ಯರೇ ಹೆಂಗಂದ್ರೆ ಹಂಗ ಹೋಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನಡೆಯಲ್ಲಪ್ಪ. ಕೆಲವು ದುರಾತ್ಮ, ಕೆಲವು ಜಾತಿಗಳಿದೆ, ಅವು ಹಂಗೆ ಬಿಟ್ಟು ಹೋಗೋದಿಲ್ಲ. ಆ ಜಾತಿ ಬಿಟ್ಟು ಹೋಗ್ಬೇಕಂದ್ರೆ, ಆ ದೆವ್ವ ಬಿಟ್ಟು ಹೋಗ್ಬೇಕಂದ್ರೆ, ಆ ರೋಗ ಬಿಟ್ಟು ಹೋಗ್ಬೇಕಂದ್ರೆ, ಆ ಶಾಪಗಳು ನೀಗಲ್ಪಡ್ಬೇಕಂದ್ರೆ, ಆ ಕಷ್ಟಗಳು ನಿನ್ನಿಂದ ಬಿಟ್ಟು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲು ಉಪವಾಸ ಮಾಡ್ಬೇಕು. ಉಪವಾಸ ಮಾಡೋದಂಗೆ, ನಾನು ಉಪವಾಸ ಮಾಡ್ತೀನಿ ಅಂತೇಳಿ ಹೊಟ್ಟಿಗೆ ಊಟ ತಿನ್ನದೆ ಹೋಗಿ ಕೆಲ್ಸಗಳು ಮಾಡಿದ್ರೆ ನಡೆಯಲ್ಲ. ಉಪವಾಸ ಅಂದ್ರೆ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಬಿಡ್ಬೇಕು. 1 ಗಂಟೆ, ಒಂದು ದಿನ ಅಂದ್ರೆ 24 ಗಂಟೆ ದೇವರ ಹತ್ರ ಕುತ್ಕೋಬೇಕು. ನೀನು ಯಾವ ರೀತಿ ಊಟ ಮಾಡಿದೆ ಅಂತ ಅದೇ ರೀತಿಯಲ್ಲಿ ಕುತ್ಕೊಂಡು ಬೈಬಲ್ ತಗೊಂಡು ಬೈಬಲ್ ಓದ್ಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡ್ಕೋಬೇಕು, ದೇವರ ವಾಕ್ಯ ಧ್ಯಾನ ಮಾಡ್ತಾ ಇರಬೇಕು. ಬೇರೆ ಯಾನ ಕೆಲಸ ಮಾಡಕ್ ಹೋಗ್ಬಾರ್ದು. ದೇವರೊಟ್ಟಿಗೆನೆ ಸಂಪರ್ಕ ಬೆಳೆಸ್ಕೋಬೇಕು. ನಿನ್ ಕಷ್ಟ ಇದೆ ಏನಾದ್ರೆ ಆ ದೇವ್ರ ಹತ್ರ ಹೇಳ್ಕೋಬೇಕು, ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅಯ್ಯೋ, ಲೂಕನ ಬರೆಸುವಾಗ 18:1 ಹೇಳ್ತದೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತಾನೆ. ಅಂದ್ರೆ ಉತ್ತರ ಸಿಗೋ ತನಕ ಪ್ರಾರ್ಥನೆ ಮಾಡ್ತಾನೇ ಇರ್ಬೇಕು, ಆಗ ದೇವ್ರ ಉತ್ತರ ಕೊಡ್ತಾನೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಮಾತು ಎಂದಿಗೂ ನಿಷ್ಫಲವಾಗೋದಿಲ್ಲ. ನಾವಿಬ್ಬರು ವ್ಯಕ್ತಿಗಳನ್ನು ನೋಡಿದ್ವಿ. ಆ ತಾಯಿ ಏನ್ ಮಾಡಿದ್ಲು? ತನ್ನ ಮಗಳ ಸ್ವಸ್ಥತೆಗಾಗಿ ಯೇಸು ಸ್ವಾಮಿ ಕಾಲಿಗೆ ಬಂದು ಅಡ್ಡ ಬಿದ್ಲು. ಸ್ವಾಮಿ, ನೀನ್ ಏನನ್ನ ನಾಯಲ್ಲ, ನೀನ್ ಏನಾದ್ರು ಅನ್ಸ್ಕೊಳ್ತೀನಿ, ಆದ್ರೆ ನೀನ್ ಅದ್ಭುತ ಮಾಡ್ಲೇಬೇಕು, ನನ್ನ ಮಗಳನ್ನ ಸ್ವಸ್ಥ ಮಾಡ್ಲೇಬೇಕು, ನನ್ನ ಮಗಳು ಗುಣಪಡಿಸಲೇಬೇಕು ಅಂತ ಹೇಳಿ ಅಡ್ಡ ಬಿದ್ದಿದ್ದಕ್ಕೆ ಯೇಸು ಸ್ವಾಮಿ ಆಕೆ ನಂಬಿಕೆ ನೋಡಿ, ನಿನ್ನ ಮನಸ್ಸಿನಂತೆ ನಿನ್ಗಾಗ್ಲಿ. ಏನ್ ಆಕೆ ಮನಸ್ಸು? ತನ್ನ ಮಗಳು ಸ್ವಸ್ಥತೆ ಆಗ್ಬೇಕಾಗಿತ್ತು, ತನ್ನ ಮಗಳು ದೆವ್ವದ ಕಾಟದಿಂದ ಬಿಡಿಸ್ಬೇಕಾಗಿತ್ತು, ಆ ರೋಗದಿಂದ ಬಿಡುಗಡೆ ಆಗ್ಬೇಕಾಗಿತ್ತು. ಆಗ ಯೇಸು ಸ್ವಾಮಿ ನಿನ್ನ ಮನಸ್ಸಿನಂತೆ ನಿನ್ಗಾಗಲ್ಲ ಅಂತ ಹೇಳಿದ ತಕ್ಷಣ ಆ ಮಾತು ಆಕೆ ಮನೆಯಲ್ಲಿ ಮಲಗಿರೋಂಥ ಮಗುಗೆ ಹೋಗಿ ತಾಕಿ ಆ ಮಗಳು ಆ ದೆವ್ವ ಬಿಟ್ಟೋಗಿ ಆರಾಮಾಗಿ ಮಲಗಿದ್ದಾಳೆ, ಸಮಾಧಾನವಾಗಿ ಮಲಗಿದ್ದಾಳೆ. ಮತ್ತೆ ಆ ರೋಗ, ಆ ದೆವ್ವ ಆಕೆಯನ್ನು ಬಿಡ್ಲಿಲ್ಲ. ಇಲ್ಲಿ ಯೇಸು ಸ್ವಾಮಿ ಆ ಮಗಂಗೆ ಹೇಳ್ತಾ ಇದ್ದಾನೆ, ಏನಂತ? ಇವನು ಬಿಟ್ಟು ಎಲ್ಲ ಮಗ ದೆವ್ವ, ಇವನ್ ಬಿಟ್ಟು ಹೋಗೋ, ಮತ್ತೆ ತಿರುಗಿ ಇವನ ಹತ್ರ ಬರಬೇಡ ಅಂತಾನೆ ಆಜ್ಞೆ ಕೊಡ್ತಾರೆ. ಮತ್ತೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿಯ, ಮತ್ತೆ ಕಷ್ಟ ಕೊಟ್ಟಿಯ. ಅನೇಕರಿಗೆ ನಂಬಿಕೆ ಇಲ್ದಾಗ ಏನಾಗುತ್ತಂದ್ರೆ, ಒಂದು ದೆವ್ವ ಬಿಟ್ಟು ಹೋಗ್ಬಿಟ್ರೆ ಆ ಮನೆ ಖಾಲಿ ಇರ್ತದೆ. ಆ ಮನೆಯಲ್ಲಿ ದೇವ್ರು ಇರ್ಬೇಕು. ಆ ದೇವ್ರು ಇಲ್ಲದೆ ಇದ್ರೆ
ಅನೇಕರು ಸ್ವಸ್ಥತೆ ಮಾಡ್ಲಿಕ್ಕೆ ಮಾತ್ರ ಬರ್ತಾರೆ. ಸ್ವಸ್ಥತೆ ಬಂದ ತಕ್ಷಣ ಮರ್ತೋಗ್ಬಿಟ್ಟು ಮತ್ತೆ ಅದೇ ರೀತಿಯಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಜೀವಿಸುವಾಗ ಏನಾಗುತ್ತಾ, ಆ ಮನೆ ಖಾಲಿ ಇರುವಾಗ, ಆ ಹೃದಯ ಎಂಬ ಮನೆ ಖಾಲಿ ಇರುವಾಗ ಆ ಬಿಟ್ಟೋಗಿರೋ ದೆವ್ವ ಅಲ್ಲಲ್ಲೇ ಸುತ್ತಿ ಎಲ್ಲಿ ದಾರಿ ಸಿಗ್ದಿದ್ದಕ್ಕೆ ಮತ್ತೆ ಅದೇ ಮನೆ ಹತ್ರ ಬಂದ್ಲಂತೆ. ಬಂದು ನೋಡುವಾಗ ಮನೆ ಹಂಗೆ ಖಾಲಿ ಇದೆ, ಆ ದೇವ್ರು ಇಲ್ಲ ಮನೆಯಲ್ಲಿ, ಯಾರು ಇಲ್ಲ. ಅವಾಗ ಏನಾಡು, ನಾನು ಒಬ್ಬರೇ ಹೋದ್ರೆ ಮತ್ತೆ ಕಳಿಸ್ತಾರೆ, ಮತ್ತೆ ಓಡಿಸ್ತಾರೆ ಅಂತ ಹೇಳಿ ಹೋಗಿ ಮತ್ತೆ 7 ದೇವಗಳು ಕರ್ಕೊಂಡು ಬಂತಂತೆ. 7 ದೇವಗಳಿಗೆ ಬಂದು 7 1 8 ಸೇರ್ಕೊಂಡ್ರೆ ಹೆಂಗಿರ್ತದೆ? ಒಂದು ದೇವ ಬಂದ್ರೆ ಇಟ್ಕೊಳಕ್ಕಾಗಲ್ಲ, ಒಂದು ಕಾಯಿಲೆ ಬಂದ್ರೆ ತಡ್ಕೊಳಕ್ಕಾಗಲ್ಲ, ತಲೆನೋವು ಬಂದ್ರೆ ತಡ್ಕೊಳಕ್ಕಾಗಲ್ಲ, ಇನ್ನು 7 ರೀತಿಯ ವ್ಯಾಧಿಗಳು ಬಂದ್ರೆ, 7 ರೀತಿಯ ಸಮಸ್ಯೆಗಳು ಬಂದ್ರೆ ತಡ್ಕೊಳ್ಳೋದು ಹೆಂಗಿರುತ್ತೆ. ಅದಕ್ಕಾಗಿ ಪ್ರಿಯರೇ, ಯೇಸು ಸ್ವಾಮಿನ ನಂಬುವಾಗ, ಯೇಸು ಸ್ವಾಮಿನ ಯಾವ ರೀತಿ ನಂಬಬೇಕಂದ್ರೆ ಪರಿಪೂರ್ಣವಾದ ಮನಸ್ಸಿನಿಂದ ನಂಬಬೇಕು, ಪರಿಪೂರ್ಣವಾದ ಹೃದಯದಿಂದ ನಂಬಬೇಕು, ಪರಿಪೂರ್ಣವಾದ ಬಲದಿಂದ ಶಕ್ತಿಯಿಂದ ಆತನ ಆರಾಧಿಸಬೇಕು. ಆರಾಧಿಸುವಾಗ ಏನಾಗುತ್ತೆ? ಅಲ್ಲಿ ಸ್ವಸ್ಥತೆ ಆಗ್ತದೆ, ಅಲ್ಲಿ ಬಿಡುಗಡೆ ಆಗ್ತದೆ. ಆ ತಂದೆ ಏನ್ ಹೇಳ್ತಾನೆ, ಸ್ವಾಮಿ ನಾನು ನಂಬ್ತೇನೆ, ಒಂದು ವೇಳೆ ನನ್ಗೆ ನಂಬಿಕೆ ಕಡಿಮೆ ಆದ್ರೆ ಆ ನಂಬಿಕೆ ನನ್ನನ್ನು ಲುಟ್ಟಿಸು, ಆ ನಂಬಿಕೆ ನನ್ನನ್ನು ಲುಟ್ಟಿಸು, ಆ ನಂಬಿಕೆ ನನ್ನನ್ನು ಲುಟ್ಟಿಸು ಅಂತ ಆ ತಂದೆ ದೇವರ ಹತ್ರ ಬೇಡ್ಕೊಳ್ಳುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅವನ ನಂಬಿಕೆಯನ್ನು ಹುಟ್ಟಿಸಿ ಆ ಮಗನಿಗೆ ಆ ಮೂಗ ದೇವದಿಂದ ಬಿಡುಗಡೆ ಕೊಟ್ಟನು. ಆಕೆ, ಅಪ್ಪ ನಾನು ನಂಬ್ತೇನೆ, ನಾನು ನಾಯಿ ಮರಿ ಅಂತ ನಾನು ಒಪ್ಕೊಳ್ತೀನಿ, ಅಲ್ಲಿಗೊಂದು ನಾನು ತಗ್ಗಿಸ್ಕೊಳ್ತೀನಿ, ಆದ್ರೆ ನೀವು ಬಿಡುಗಡೆ ಕೊಡಬೇಕು ಅಂತ ಆ ತಾಯಿ ಆತನ ಪಾದಕ್ಕೆ ಅಡ್ಡ ಬಿದ್ದಾಗ ಆಕೆ ನಂಬಿಕೆ ನೋಡಿ ಆಕೆ ಮಗಳನ್ನು ಸ್ವಸ್ಥತೆ ಮಾಡ್ತು. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನೀವು ಕೂಡ ಯೇಸು ಸ್ವಾಮಿ ನಂಬೋದಾದ್ರೆ, ಯೇಸು ಸ್ವಾಮಿ ಮಕ್ಕಳಾಗಿ ನೀವು ಜೀವಿಸೋದಾದ್ರೆ, ಯೇಸು ಸ್ವಾಮಿಯಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡುವುದಾದ್ರೆ, ಆತನು ಇವತ್ತೇ ನಿಮ್ಗೆ ಸ್ವಸ್ಥತೆ ಕೊಡುವ ಆತನಾಗಿದ್ದಾನೆ, ಇವತ್ತೇ ನಿಮ್ಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಪ್ರಿಯನ, ಈ ವಾಕ್ಯವನ್ನು ಕೇಳುವ ನನ್ನ ಸಹೋದರಿ, ನನ್ನ ಸಹೋದರ, ನೀನು ಯೇಸು ಸ್ವಾಮಿ ನಂಬಿ ಪರಿಪೂರ್ಣವಾದ ಮನಸ್ಸಿನಿಂದ ಯಥಾರ್ಥವಾಗಿ ಆತನಲ್ಲಿ ಪ್ರಾರ್ಥಿಸುವುದಾದರೆ ಆತನ ಬಿಡುಗಡೆ ನೀನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಏಸಯ್ಯ, ಅಪ್ಪ, ಆ ತಾಯಿ ತನ್ನ ಮಗಳಿಗಾಗಿ ಪ್ರಾರ್ಥಿಸುವಾಗ, ನಿನ್ನ ಪಾದಗ ಅಡ್ಡ ಬೀಳುವಾಗ ಆ ತಾಯಿಯ ನಂಬಿಕೆಯನ್ನು ನೋಡಿ ಅಪ್ಪ ಮಗಳನ್ನು ಗುಣಪಡಿಸಿದ ದೇವರೇ, ನಿನಗೆ ವಂದನೆ ಸ್ವಾಮಿ. ಅದೇ ರೀತಿಯಲ್ಲಿ ಒಬ್ಬ ಮಗನಿಗೆ ಅಪ್ಪ ಆ ಮೂಗ ದೇವ ಹಿಡಿದು ಅವನು ಬೆಂಕಿಯಲ್ಲಿ ನೀರಿನಲ್ಲಿ ಬಂದು ಆ ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ಯೇಸುವೆ ಅವನ ನಂಬಿಕೆಯನ್ನು ಕಡಿಮೆ ಇದ್ದಾಗ ಆ ನಂಬಿಕೆ ಪರಿಪೂರ್ಣವಾಗಿ ಅವನಿಗೆ ಸ್ಥಿರವಾದ ನಂಬಿಕೆಯನ್ನು ಕೊಟ್ಟು ಅವನ ನಂಬಿಕೆಯ ಮುಖಾಂತರ ಆ ಮೂಗ ದೇವವನ್ನು ಓಡಿಸಿ ಸ್ವಸ್ಥತೆ ನೀಡಿದಂತ ದೇವರೇ, ಈ ಲೋಕದಲ್ಲಿ ಅಪ್ಪ ಎಷ್ಟೋ ಜನರು ಅಪನಂಬಿಕೆಯಲ್ಲಿ ಇದ್ದಾರೆ ಸ್ವಾಮಿ. ಅಪ್ಪ ಪರಿಪೂರ್ಣವಾದ ನಂಬಿಕೆ ಇಲ್ಲ ಸ್ವಾಮಿ. ಯಾರ್ಯಾರಿಗೆ ಅಪನಂಬಿಕೆ ಇದೆಯೋ ಅವ್ರಿಗೆಲ್ಲರಿಗೂ ಪರಿಪೂರ್ಣವಾದ ನಂಬಿಕೆಯನ್ನು ಕೊಟ್ಟು ಸ್ವಾಮಿ, ಪರಿಪೂರ್ಣವಾದ ನಂಬಿಕೆಯನ್ನು ಕೊಟ್ಟು ಸ್ವಾಮಿ, ನಿನ್ನನ್ನು ಪ್ರೀತಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಅಪ್ಪ ನಿನ್ನಲ್ಲಿರುವಂತ ಆಶೀರ್ವಾದಗಳು ಹೊಂದಿಕೊಳ್ಳುವಂತೆ, ಆ ರೋಗಗಳಿಂದ ಬಿಡುಗಡೆ ಹೊಂದಿಕೊಳ್ಳುವಂತೆ, ಶಾಪಗಳನ್ನು ಬಿಡುಗಡೆ ಹೊಂದಿಕೊಳ್ಳುವ ಹಾಗೆ, ದೆವ್ವಗಳಿಂದ ಬಿಡುಗಡೆ ಹೊಂದಿಕೊಳ್ಳುವ ಹಾಗೆ ಅಪ್ಪ ಆ ತಂದೆ ಮಗ ಆ ತಾಯಿ ಯಾವ ರೀತಿ ನಿನ್ನಲ್ಲಿ ಭಿನ್ನವಿಸಿದರೋ ಅದೇ ರೀತಿಯಲ್ಲಿ ವಿಜ್ಞಾಪನೆ ಮಾಡಿ ಸ್ವಾಮಿ, ಭಿನ್ನಹ ಮಾಡಿ ಸ್ವಾಮಿ. ಏಸಯ್ಯ, ನಿನ್ನಿಂದ ಸ್ವಸ್ಥ ಹೊಂದುವ ಹಾಗೆ ಅಪ್ಪ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಮಗನನ್ನಪ್ಪ ನೀನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು, ಆರೋಗ್ಯ ಕೊಟ್ಟು, ಸಮಾಧಾನ ಕೊಟ್ಟು, ಅವ್ರಿಗಿರುವಂತ ಎಲ್ಲ ದುರಾತ್ಮ ಕಾರ್ಯಗಳಿಂದ ಬಿಡುಗಡೆ ಕೊಟ್ಟು ನೀನೇ ಆಶೀರ್ವದಿಸಿ ಕಾಪಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್.